ನಾನಿವತ್ತು ಆರೋಗ್ಯ ಭಾಗ್ಯ ಅಂತ ಹೇಳ್ತಾ ಲಕ್ಷ್ಮಣ ಫಲದ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಲಕ್ಷ್ಮಣ ಫಲ ನಮ್ಮ ಮನೆ ಮುಂದೆ ಇದೇ ತರ ಒಂದು ಬೆಳೆದಿದೆ. ನೀವು ಕೂಡ ಈ ತರ ಹಾಕಿ ಬೆಳೆಸಿ, ಯಾಕೆಂದ್ರೆ ಇದರಲ್ಲಿ ತುಂಬಾ ಅನುಕೂಲಕರವಾದಂತಹ ಔಷಧಿಯುಕ್ತ ಗುಣಗಳು ಇದರಲ್ಲಿ ತುಂಬಾನೇ ಇದಾವೆ. ನೋಡಿ, ಇದರಲ್ಲೆಲ್ಲ ಹಣ್ಣನ್ನ ಈ ಒಂದು ಗಿಳಿ ಏನೋ ತಿಂದಿದೆ ಇದರಲ್ಲಿ. ಈ ನೋಡಿ, ಈ ತರ ಹಣ್ಣುಗಳನ್ನ ಬಿಡುತ್ತಿದ್ದು, ಇದರಿಂದ ಹಲವಾರು ಉಪಯೋಗಗಳಿದಾವೆ. ಏನಪ್ಪಾ ಅಂತಂದ್ರೆ, ನಮ್ಮ ಶರೀರದ ಎಲ್ಲಾ ಒಂದು ರೀತಿಯ ಅಂಗಾಂಗಗಳಿಗೆ ಬೇಕಾಗತಕ್ಕಂತಹ ಒಂದು ಔಷಧಿ ಗುಣ ಇದರಲ್ಲಿ ಇದೆ. ಏನಪ್ಪಾ ಅಂದ್ರೆ, ಇದು ಹೆಚ್ಚು ಕ್ಯಾನ್ಸರ್ಗೆ ಒಳ್ಳೆಯ ಒಂದು ರಾಮಬಾಣ ಅಂತ ಹೇಳ್ತಾರೆ. ಕ್ಯಾನ್ಸರ್ ಇರತಕ್ಕಂಥವ್ರು ಇದರ ಜ್ಯೂಸನ್ನ ಕುಡಿತಾ ಇದ್ರೆ ಕ್ಯಾನ್ಸರ್ ಬರೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಬಂದವರಿಗೂ ಕೂಡ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಅದಲ್ಲದೆ ಮಲಬದ್ಧತೆ ಇರತಕ್ಕಂಥವ್ರು, ಮತ್ತೆ ಯಾವುದೇ ವಿಷಯ ಆಗಲಿ, ಹೊಟ್ಟೆ ನೋವಾಗ್ಲಿ, ತಲೆಯಲ್ಲಿ ಕೂದಲು ಉದುರ್ತಾ ಇರತಕ್ಕಂಥವರಾಗ್ಲಿ, ಚರ್ಮದ ಸೋಂಕುಗಳಾಗ್ಲಿ, ಎಲ್ಲವಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದರ ಜ್ಯೂಸನ್ನು ನಾವು ಕುಡಿತಾ ಇದ್ರೆ ತುಂಬಾ ಒಳ್ಳೆಯದು. ಆದಷ್ಟು ನೀವು ಕೂಡ ಇಂತಹ ಒಂದು ಹಣ್ಣನ್ನ ಹೆಚ್ಚಾಗಿ ತಿಂತಾ ಹೋಗಿ. ಯಾಕೆಂದ್ರೆ ಆರೋಗ್ಯವಾಗಿದ್ದಾಗಲಿ ಇಂಥವನ್ನೆಲ್ಲ ನಾವು ಉಪಯೋಗಿಸ್ತಾ ಹೋದ್ರೆ ಯಾವುದೇ ರೀತಿಯ ಕೆಟ್ಟಂತ ಒಂದು ರೋಗಗಳು ಬರೋದಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ಇವೆಲ್ಲ ಪರಿಸರ ಬರದಿಂದ ಬರತಕ್ಕಂತಹ ಒಂದು ಆಯುರ್ವೇದಿಕ್ ವಿಷಯ ಗುಣವುಳ್ಳತಕ್ಕಂತಹ ಹಣ್ಣುಗಳಾಗಿರ್ತವೆ. ಅದಕ್ಕೋಸ್ಕರ ನೀವು ಕೂಡ ಉಪಯೋಗಿಸಿ. ಹಾಗೆ ಗೊತ್ತಿಲ್ಲದೆ ಇರತಕ್ಕಂಥವ್ರಿಗೆ ಅದನ್ನ ಆದಷ್ಟು ಶೇರ್ ಮಾಡಿ. ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಆದಷ್ಟು ನೀವು ಶೇರ್ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಔಷಧೀಯ ಗುಣ ಇರತಕ್ಕಂಥ ಲಕ್ಷ್ಮಣ ಫಲವನ್ನ ಉಪಯೋಗಿಸ್ಲಿ ಅಂತ ಹೇಳ್ತೀನಿ.